ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಹಾಗೂ ಪುನರ್ರಚಿತ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ಬೆಳೆ ವಿಮೆ ನೋಂದಣಿಗೆ ಬ್ಯಾಂಕ್ಗಳಲ್ಲಿ ರೈತರಿಗೆ ಅನಗತ್ಯ ಅಡೆತಡೆ ಉಂಟಾಗುತ್ತಿದೆ ಎಂದು ಆರೋಪಿಸಿರುವ ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್ ಅವರು ಜಿಲ್ಲೆಯ ಎಲ್ಲ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವ ಸಂದರ್ಭದಲ್ಲಿ ಬೆಳೆ ವಿಮೆ ಯೋಜನೆ ರೈತರಿಗೆ ಅತ್ಯಂತ ಅಗತ್ಯವಾಗಿದೆ. ಆದರೆ ಸಾಲ ಪಡೆಯದ ರೈತರಿಂದ ಸ್ವಯಂ ಘೋಷಣಾ ಪತ್ರವನ್ನು ಕಡ್ಡಾಯವಾಗಿ ಪಡೆಯುವಂತಹ ನಿಯಮಗಳಿಂದ ಅನೇಕ ರೈತರು ಯೋಜನೆಯಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಇನ್ನು ಬೆಳೆ ವಿಮೆ ಪ್ರೀಮಿಯಂ ಪಾವತಿಸುವ ಅಂತಿಮ ದಿನಾಂಕ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬ್ಯಾಂಕುಗಳು ವಿಳಂಬ ಮಾಡದೆ ರೈತರಿಗೆ ತಕ್ಷಣ ಸಹಕಾರ ನೀಡಬೇಕು ಎಂದು ಅವರು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಬ್ಯಾಂಕ್ ಸಿಬ್ಬಂದಿ ಅನಗತ್ಯ ವಿಳಂಬ ಮಾಡಿ ರೈತರನ್ನ ಬೆಳೆ ವಿಮೆ ಯೋಜನೆಯಿಂದ ವಂಚಿಸಿದರೆ ಜಿಲ್ಲೆಯ ವಿವಿಧ ಬ್ಯಾಂಕ್ಗಳ ಮುಂದೆ ನೊಂದ ರೈತರಿಂದ ತಮಟೆ ಚಳುವಳಿ ನಡೆಸಲಾಗುವುದು ಎಂದು ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಹಾವೇರಿ. ಆತ್ಮೀಯ ಬಂಧುಗಳೇ, ಏನು ಪ್ರಸಕ್ತ ಸಾಲಿನಲ್ಲಿ ನಮಗೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಚೆನ್ನಾಗಿ ಬಂದು ಭರವಸೆಯನ್ನು ಮೂಡಿಸಿದ ರೈತರ ಮೊಗದಲ್ಲಿ ರೈತರು ಅತೀವ ಖುಷಿಯಿಂದ ಬಿತ್ತನೆ ಮಾಡಿ ಅಪಾರ ವೆಚ್ಚದ ರಾಸಾಯನಿಕ ಗೊಬ್ಬರ ಬಿತ್ತನೆ ಬೀಜಗಳನ್ನು ಖರೀದಿಸಿ ಇವತ್ತು ಬೆಳೆದ್ರೆ ಇವತ್ತೇನಾಯ್ತು, ಮಳೆ ಇವತ್ತು ಕೈ ಕೊಡ್ತು. ಇವತ್ತು ಬೆಳೆ ವಿಮೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಒಂದು ಕಟ್ಟುನಿಟ್ಟಿನ ಆದೇಶದಿಂದ ಇವತ್ತು ಬೆಳೆ ವಿಮೆ ತುಂಬತಕ್ಕಂಥ ಕಾರ್ಯದಲ್ಲಿ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ಬೆಳೆ ವಿಮೆ ಇವತ್ತು ಏನು ಇನ್ಶೂರೆನ್ಸ್ ಕಂಪ್ನಿಯವರು ನಾವು 10 ವರ್ಷ ಬೆಳೆ ವಿಮೆ ತುಂಬಿದ್ರೆ ಬರಗಾಲ ಬಂದಾಗ ಅನಾವೃಷ್ಟಿ ಆದಾಗ ಮಾತ್ರ ಅವರು ಇನ್ಶೂರೆನ್ಸ್ ಕೊಡ್ತಾರೆ ನಮಗೆ. ಅದು 10 ವರ್ಷದಲ್ಲಿ ಒಂದು ಸತಿ 1 ವರ್ಷ 1 ಸತಿನ 2 ಸತಿ ನಾವು ಸಿಗ್ಬೋದು. ಇನ್ನು 10 ವರ್ಷನೂ ನಾವು ತುಂಬಿರ್ತೇವೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಳೆ ಇವತ್ತು ಕೈ ಕೊಟ್ಟಿರೋದ್ರಿಂದ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ರೈತಪರ ಸಂಘಟನೆಗಳು ಬರಗಾಲ ಅಂತ ಸರ್ಕಾರ ಘೋಷಣೆ ಮಾಡಬೇಕು ಅಂತಂದೇಳಿ ಒತ್ತಾಯ ಪಡಿಸ್ತಾ ಇವೆ. ಸೈಂಟಿಸ್ಟ್ ವರದಿಯನ್ನು ಸರ್ಕಾರ ತರಿಸಿ ಇವತ್ತು ಬರಗಾಲ ನಮ್ಮ ಕರ್ನಾಟಕ ರಾಜ್ಯ ಅಂತಂದೇಳಿ ಘೋಷಣೆ ಮಾಡುವ ಎಲ್ಲ ಹಂತಗಳು ಸಾಧ್ಯತೆಗಳು ಇರೋದ್ರಿಂದ ಇವತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಏನು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿ ಇವತ್ತು ಬಹಳಷ್ಟು ನಿಬಂಧನೆಗಳನ್ನು ಹಾಕಿ ಬೆಳೆ ವಿಮೆ ಯೋಜನೆ ರೈತರಿಗೆ ಗಗನ ಕುಸುಮವಾಗ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇವತ್ತು ನಾವು ಈ ಬೆಳೆ ವಿಮೆ ಯೋಜನೆಯಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು. ಇವತ್ತು ಇಲ್ಲ ಸಲ್ಲದ ಕಾನೂನುಗಳನ್ನು ಜಾರಿಗೆ ತಂದು ಇವತ್ತು ಲೋನಿ ನಾನ್ ಲೋನಿ ಸಾಲಗಾರ ರೈತರಿಗೆ ಒಂದು ಏನು ಅನುಬಂಧ ಒಂದರಲ್ಲಿ ಏನು ಅವರು ಒಂದು ಅನುಬಂಧ ಒಂದರಲ್ಲಿ ಅಪ್ಡೇಟ್ ಮಾಡಿಕೊಡ್ಬೇಕಂತ ಹೇಳ್ತಾರೆ. ನಿಜವಾಗಲೂ ಅದು ಅವೈಜ್ಞಾನಿಕವಾದಂಥ ಕ್ರಮ. ಕೂಡಲೇ ಆ ಎಲ್ಲ ಪದ್ಧತಿಗಳನ್ನು ಬಿಟ್ಟು ಸರಳ ರೀತಿಯಲ್ಲಿ ಸುಲಭ ರೀತಿಯಲ್ಲಿ ಕಳೆದ ಸಾಲಿನಲ್ಲಿ ಏನು ನಾವು ಬೆಳೆ ವಿಮೆ ತುಂಬಿದ್ವಿ ಆ ರೀತಿಯಲ್ಲಿ ಬೆಳೆ ವಿಮೆ ತುಂಬಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಇವತ್ತು ಒತ್ತಾಯ ಪಡಿಸ್ತಾ ನಮ್ಮ ಹಾವೇರಿ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾಗಿರ್ತಕ್ಕಂಥ ಪ್ರಭುದೇವ್ ಸರ್ಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಇವತ್ತು ಜಿಲ್ಲೆಯ ಎಲ್ಲ ಬ್ಯಾಂಕ್ಗಳ BLBC ಮೀಟಿಂಗ್ ಇತ್ತು. ನಮ್ಮ ಪ್ರಭುದೇವ್ ಸರ್ ಇವತ್ತು ಮೀಟಿಂಗ್ ತೆಗೆದುಕೊಂಡಿದ್ರು. ಇವತ್ತು ಹೆಚ್ಚು ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ನಾವು ಕೂಡ ಎಲ್ಲ ರೈತ ಸಂಘಟನೆಗಳ ಪರವಾಗಿ ರೈತರ ಪರವಾಗಿ ಒಂದು ವಿನಂತಿ, ಏನು ಬೆಳೆ ವಿಮೆ ಯೋಜನೆಯಲ್ಲಿ ಇರತಕ್ಕಂಥ ಕೇಂದ್ರ ಸರ್ಕಾರದ ಕಟ್ಟುನಿಟ್ಟಿನ ಆದೇಶವನ್ನು ಸರಳೀಕರಣ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತಂದೇಳಿ ಒತ್ತಾಯಿಸ್ತಕ್ಕಂಥ ಒಂದು ಮನವಿ ಪತ್ರವನ್ನು ಉತ್ತರ ಕರ್ನಾಟಕದ ಯಾವಾಗಲೂ ರಾಣೆಬೆನ್ನೂರಿನಲ್ಲಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಸರ್ಕಾರ, ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು. ಅದ್ರ ಜೊತೆಗೆ ಏನು ಕೆಲವು ಬ್ಯಾಂಕಿನ ವ್ಯವಸ್ಥಾಪಕರು ಈ ಕಟ್ಟುನಿಟ್ಟಿನ ಆದೇಶದಿಂದ ನಮ್ಮ ನೌಕರಿಗೆ ಎಲ್ಲಿ ಕುತ್ತು ಬರ್ತೈತೆ ಅಂತ ಹೇಳಿ ಭಾಳಷ್ಟು ರೈತರಿಗೆ ವಿಮೆ ತುಂಬಿಸಿಕೊಳ್ಳುವಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಸರಿಯಾದ ರೀತಿಯಲ್ಲಿ ಅವರಿಗೆ ಆದೇಶ ಮಾಡಿ ಎಲ್ಲ ರೈತರಿಗೂ ಬೆಳೆ ವಿಮೆ ತುಂಬಿಸ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಇದನ್ನು ಕೂಡಲೇ ನಾಳೆಯಿಂದಲೇ ತುರ್ತು ಆಗಬೇಕು. ಯಾಕಂದರೆ ಈಗಾಗಲೇ 15 ದಿನ ಕಳೆದೋಯ್ತು, ಇನ್ನು 15 ದಿನ ಉಳಿದೈತಿ. ಅದಕ್ಕೆ ಸಮಯದ ಅಭಾವ ಇರೋದ್ರಿಂದ ಬೆಳೆ ವಿಮೆ ಯೋಜನೆಯಲ್ಲಿ ಬ್ಯಾಂಕ್ನವರು ರೈತರಿಗೆ ಸಹಕಾರ ನೀಡಬೇಕು ಅಂತಂದೇಳಿ ಈ ಮೂಲಕ ಒತ್ತಾಯ ಪಡಿಸ್ತಕ್ಕಂಥ ಒಂದು ಮನವಿ ಪತ್ರ
ಮಾನ್ಯ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಹಾವೇರಿ ವಿಷಯ ಬೆಳೆ ವಿಮೆ ಯೋಜನೆಯಲ್ಲಿ ಕೇಂದ್ರದ ಕಟ್ಟುನಿಟ್ಟಿನ ಆದೇಶದಿಂದ ಆರ್ಥಿಕ ತೊಂದರೆಯಲ್ಲಿರುವ ರೈತರು ಯೋಜನೆಯಿಂದ ವಂಚಿತರಾಗದಂತೆ ಜಿಲ್ಲೆಯ ಎಲ್ಲ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಕಟ್ಟುನಿಟ್ಟಿನ ಆದೇಶ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುವುದೆಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಮತ್ತು ಪುನರ್ರಚಿತ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ RWBCIC ಅಡಿಯಲ್ಲಿ ಪ್ರಸಕ್ತ ಸಾಲಿನ ಕೇಂದ್ರ ಸರ್ಕಾರದ ಕಟ್ಟುನಿಟ್ಟಿನ ಆದೇಶದಿಂದ ಬ್ಯಾಂಕ್ ವ್ಯವಸ್ಥಾಪಕರು ಬೆಳೆ ವಿಮೆ ತುಂಬಿಸಿಕೊಳ್ಳುವ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ತೋರದೆ ನಿರಾಸಕ್ತಿಯಿಂದ ರೈತರೊಂದಿಗೆ ವ್ಯವಹರಿಸುತ್ತಿದ್ದು ಬರಗಾಲದ ಛಾಯೆ ಆಗಮಿಸುತ್ತಿರುವ ಈ ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಅಸಹಕಾರ ನೀತಿ ರೈತರ ನೆಮ್ಮದಿ ಹಾಳು ಮಾಡಿದೆ. ಈಗಾಗಲೇ ಬೆಳೆ ವಿಮೆ ಪ್ರೀಮಿಯಂ ಹಣ ಪಾವತಿ ಮಾಡುವ ದಿನಾಂಕವೂ ಕೂಡ ಸಮೀಪದಲ್ಲಿದೆ. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿರುವುದರಿಂದ ಎಲ್ಲೆಡೆ ಬರಗಾಲ ಆವರಿಸುತ್ತಿದ್ದು ಸರ್ಕಾರವೇನಾದರೂ ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಿಸಿದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ನಿಯಮದಂತೆ ಇನ್ಶೂರೆನ್ಸ್ ಕಂಪನಿಯವರು ಬೆಳೆ ವಿಮೆ ಹಣದ 25% ಹಣವನ್ನು ಬೆಳೆ ವಿಮೆ ಮಾಡಿಸಿದ ರೈತರ ಖಾತೆಗೆ ಜಮಾ ಮಾಡಬೇಕಾಗುತ್ತದೆ ಎಂಬ ಕಾಯ್ದೆಯಿಂದ ತಪ್ಪಿಸಿಕೊಳ್ಳಲು ಇನ್ಶೂರೆನ್ಸ್ ಕಂಪನಿಯವರು ರೈತರನ್ನು ಸಾಲ ಪಡೆಯದ ರೈತರನ್ನು ನಾನ್ ಲೋನೀಸ್ ಫಾರ್ಮರ್ಸ್ಗೆ ಅನುಬಂಧ ಒಂದರಲ್ಲಿ ಕಡ್ಡಾಯಗೊಳಿಸಿರುವ ಸ್ವಯಂ ಘೋಷಣಾ ಪತ್ರದ ಸಲ್ಲಿಕೆ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಈ ಏರಿಕೆ ರೈತರನ್ನು ರೊಚ್ಚಿಗೆಬ್ಬಿಸಿದೆ. ನಾವೆಲ್ಲ ರೈತರು ಸುಮಾರು 10 ವರ್ಷಗಳ ಬೆಳೆ ವಿಮೆ ತುಂಬುತ್ತಾ ಬಂದರು. ಒಂದು ಬಾರಿಯೇ 2 ಬಾರಿಯೋ ಇಂಥ ಬರಗಾಲದ ಸಂದರ್ಭದಲ್ಲಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡುವ ಈ ಇನ್ಶೂರೆನ್ಸ್ ಕಂಪನಿಯವರು ಪ್ರತಿ ವರ್ಷ ಅನ್ನದಾತ ರೈತರಿಗೆ ಮಕ್ಮಲ್ ಟೋಪಿ ಹಾಕುತ್ತಲೇ ಬರುತ್ತದೆ. ಪ್ರಸಕ್ತ ಸಂದರ್ಭದಲ್ಲಿ ರೈತರಿಂದ ಹೇರಳವಾಗಿ ಬೆಳೆ ವಿಮೆ ತುಂಬಿಸಿಕೊಂಡರೆ ಅವರಿಗೆ ಬೆಳೆ ವಿಮೆ ಹಣ ಮರುಪಾವತಿಸಬೇಕಾಗುತ್ತದೆ ಎಂಬ ಹುನ್ನಾರದಿಂದ ಇನ್ಶೂರೆನ್ಸ್ ಕಂಪನಿಯವರು ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಒತ್ತಡ ತಂದು ಬೆಳೆ ವಿಮೆ ತುಂಬುವ ರೈತರಿಗೆ ಅಡೆತಡೆ ಮಾಡುತ್ತಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ರೈತರ ಮೇಲೆ ಕರುಣೆ ತೋರಿ ವಿನಾಕಾರಣ ವಿಳಂಬ ನೀತಿ ಅನುಸರಿಸದೆ ಬೆಳೆ ವಿಮೆ ಪ್ರೀಮಿಯಂ ಹಣ ತುಂಬಲು ಬಂದ ರೈತರಿಗೆ ಸಹಕಾರ ನೀಡಿ ಅನ್ನದಾತರಿಗೆ ಅನುಕೂಲ ಮಾಡಿಕೊಡಬೇಕು. ಕಾನೂನು ಬಾಹಿರ ನೀತಿಗಳನ್ನು ಹೇಳಿ ರೈತರನ್ನು ಈ ಬೆಳೆ ವಿಮೆ ಯೋಜನೆಯಿಂದ ಯಾವ ರೈತರನ್ನು ವಂಚಿತರನ್ನಾಗಿ ಮಾಡಬಾರದು. ರೈತರಿಗೆ ಒಂದು ವೇಳೆ ಬ್ಯಾಂಕಿನವರು ವಿನಾಕಾರಣ ಸಹಕಾರ ನೀಡದೆ ಬೆಳೆ ವಿಮೆ ಯೋಜನೆಯಿಂದ ವಂಚಿತರನ್ನಾಗಿ ಮಾಡಿದರೆ ಆ ಬ್ಯಾಂಕ್ಗಳ ಮುಂದೆ ನೊಂದ ರೈತರಿಂದ ತಮಟೆ ಚಳವಳಿ ಮಾಡಿ ಆ ಬ್ಯಾಂಕ್ ರೈತ ವಿರೋಧಿ ಎಂಬ ಹಣೆಪಟ್ಟೆ ಕಟ್ಟುತ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯ ಒಂದು ಮನವಿ ಪತ್ರವನ್ನು ನಾವು ನಮ್ಮ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂಥ ಡಾಕ್ಟರ್ ಪ್ರಭುದೇವರವರಿಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ರೈತರ ಸಮಸ್ಯೆಯನ್ನು ಆಲಿಸಿರ್ತಕ್ಕಂಥ ನಮ್ಮ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಕೂಡಲೇ ಈ ಒಂದು ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು.